ಹಾಯ್ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಸೊ ನಾನಿವತ್ತು ಪೂರಿ ಮತ್ತು ಸಾಗು ಎರಡು ರೆಸಿಪಿ ತೋರಿಸ್ತಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಪೂರಿ ಹಿಟ್ಟಿಗೆ 1 ಬೌಲ್ನಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು, ಯಾವುದೇ ರೀತಿ ಮೈದಾ ಹಿಟ್ಟನ್ನು ಬಳಸ್ತಿಲ್ಲ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀವು ಚಪಾತಿ ಮಾಡಲಿಕ್ಕೆ ಯಾವ ಹದಕ್ಕೆ ನೀವು ಹಿಟ್ಟನ್ನು ಕಲಿಸ್ತೀರೋ ಆ ಹದಕ್ಕೆ ನಾನು ಕೂಡ ಇಲ್ಲಿ ಕಲಿಸ್ತಿದ್ದೀನಿ. ನಾನು ಇದಕ್ಕೆ ಉಪ್ಪನ್ನು ಬಿಟ್ಟು ಮತ್ತಿನ್ನೇನು ಹಾಕಿಲ್ಲ. ಇದನ್ನು ಕಲಸಿ ಮುಚ್ಚಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ನೆನೆಯೋಕೆ ಬಿಡ್ತೀನಿ. ಅಲ್ಲಿವರೆಗೂ ನಾನೀಗ ಸಾಗು ಮಾಡ್ಕೊಳ್ಳೋಣ. ಸಾಗುಗೆ ನಾನಿಲ್ಲಿ 2 ಆಲೂಗಡ್ಡೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೊಮೆಟೊ, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ, ಬೆಲ್ಲ 1 ಸ್ಪೂನಷ್ಟು, ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಅಚ್ಕಾರದ ಪುಡಿ 1 ಸ್ಪೂನು. ಇದು ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದು ಮೋಸ್ಟ್ ಇಂಪಾರ್ಟೆಂಟ್ ಈ ಸಾಗುಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಇದನ್ನು ನೋಡ್ಕೊಂಡಾದಮೇಲೆ ಒಂದ್ಸರಿ ಖಂಡಿತ ಇದನ್ನು ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಪೂರಿ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದು. ಇವಾಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿದ್ರೆ ಸಾಕು. ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಪೂರಿ ಜೊತೆಗೆ ಈ ಸಾಗು ಆಗುತ್ತೆ. ನೀವು ಖಂಡಿತ ಒಂದ್ಸರಿ ಇದನ್ನು ಮಾಡಿ ನೋಡಿ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬೆಲ್ಲ ಮತ್ತು ಈ ಚಕ್ಕೆ, ಲವಂಗ, ಏಲಕ್ಕಿ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟು. ಟೇಸ್ಟ್ ಕೊಡೋದು ಚೆನ್ನಾಗೇ ಅದೇ ಇದಕ್ಕೆ. ಇವಾಗ ಈ ಟೊಮೆಟೊ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ. ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಟೊಮೆಟೊ ಏನಿದೆ ಚೆನ್ನಾಗಿದ್ರಲ್ಲೇ ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ಲಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಹುಣಸೆ ರಸ ಕೂಡ ಹಾಕ್ಕೊಳ್ತಿದ್ದೀನಿ. ನಿಮ್ಮದು ಟೊಮೆಟೋಸ್ ಹುಳಿ ಇದ್ದರೆ ಈ ಹುಣಸೆ ರಸನ ಕಡಿಮೆ ಹಾಕ್ಕೊಳ್ಳಿ. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ ಇದು. ಅಲ್ಲಿವರೆಗೂ ಈ ಆಲೂನ ಮ್ಯಾಶ್ ಮಾಡ್ಕೊಳ್ತೀನಿ. ಈ ಥರ ಚಿಕ್ಕ ಚಿಕ್ಕ ಪೀಸ್ದಾಗಿ ಮ್ಯಾಶ್ ಮಾಡ್ಕೊಳ್ತೀನಿ ಆಲೂಗಡ್ಡೆನ. ನೋಡಿ, ಇದು ಕೂಡ ಚೆನ್ನಾಗಿ ಇವಾಗ ಬೇಯ್ತಾ ಇದೆ. ಇದಕ್ಕೆ ಇವಾಗ ಆಲೂಗಡ್ಡೆನ ಮ್ಯಾಶ್ ಮಾಡಿಟ್ಕೊಂಡಿರೋದು ಸೇರಿಸ್ಕೊಳ್ತೀನಿ ನಾನು. ಇದನ್ನ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಾಗು ಸ್ವಲ್ಪ ತೆಳುವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಇಷ್ಟು ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಪೂರಿ ಜೊತೆಗೆ. ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ಲಿಟ್ಟು ಬಾಯ್ಲ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ ಬೆಲ್ಲ ಹಾಕಿದ್ರೆ ತುಂಬ ಬರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ ನಾನು ಹೇಳ್ದಂಗೆ ಈ ಮಸಾಲೆ ಏನಿದೆ, ಚಕ್ಕೆ, ಲವಂಗ, ಏಲಕ್ಕಿ ಸಮ ಪ್ರಮಾಣದಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1 ಸ್ಪೂನಷ್ಟು ಹಾಕಿದ್ರೆ ಸಾಕು. ಇದನ್ನ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಇದು ಸಾಗು ರೆಡಿ ಆಗುತ್ತೆ. ಒಂದ್ಸರಿ ಖಂಡಿತ ಇದನ್ನು ನೋಡಾದಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ನೋಡಿ ಅಭಿಪ್ರಾಯ ತಿಳಿಸಿ. ಇವಾಗ ಈ ಸಾಗು ರೆಡಿಯಾಗಿದೆ. ಪೂರಿ ಮಾಡೋದು ನೋಡೋಣ. ನಾನಿಲ್ಲಿ ಆವಾಗಲೇ ಹಿಟ್ಟನ್ನು ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ. ಇನ್ನೊಂದು ಸರಿ ಈ ಥರ ಚೆನ್ನಾಗಿ ಮಿದ್ದಿ, ನಿಮಗೆ ಯಾವ ಸೈಜ್ನಲ್ಲಿ ಯಾವ ಆಕಾರಕ್ಕೆ ಪೂರಿ ಬೇಕೋ, ದೊಡ್ಡದು ಅಥವಾ ಚಿಕ್ಕ ಪೂರಿ ಬೇಕೋ ಅನ್ನೋದನ್ನು ನೋಡಿಕೊಂಡು ಹಿಟ್ಟನ್ನು ಕಟ್ ಮಾಡಿಕೊಂಡು ನಾನು ಈ ಆಕಾರಕ್ಕೆ ಮಾಡ್ಕೊಳ್ತಿದ್ದೀನಿ. ಸೊ ಇದೇ ಥರ ಎಲ್ಲ ಹಿಟ್ಟನ್ನು ಭಾಗ ಮಾಡಿಕೊಂಡು ನಾನಿವಾಗ ಇದನ್ನು ಒಂದು ರೋಟಿ ಆಕಾರಕ್ಕೆ ಚೆನ್ನಾಗಿ ಲಟ್ಟಿಸ್ಕೊಳ್ತೀನಿ. ಸೊ ಈ ಸೈಜ್ನ ಹಿಟ್ಟನ್ನು ತಗೊಂಡು ಇದನ್ನು ಈ ಥರ ತುಂಬ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕಂದ್ರೆ ಈ ಥರ ಲಟ್ಟಿಸ್ಕೊಂಡು ಇದನ್ನು ನೋಡಿ. ಆವಾಗಲೇ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೆ.
ಈ ಥರ ಒತ್ತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನಿಮಗೆ ಯಾವುದೇ ರೀತಿ ಮೈದಾ ಹಿಟ್ಟನ್ನು ಬಳಸೋ ಅವಶ್ಯಕತೆ ಇಲ್ಲ, ಗೋಧಿ ಹಿಟ್ಟಿಂದನೇ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ನಾನು ಇದಕ್ಕೆ ಏನೂ ಹಾಕಿಲ್ಲ, ಉಪ್ಪು ಮತ್ತು ನೀರನ್ನು ಹಾಕಿ ಕಲಸಿದ್ದೀನಿ ಹಿಟ್ಟನ್ನು. ನೋಡಿ ಇವಾಗ ಪೂರಿ ರೆಡಿಯಾಗಿದೆ. ನಾನು ಕಾಯಿ ಚಟ್ನಿ ಮತ್ತು ಈ ಸಾಗು ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ. ನಾನು ಮಾಡಿರೋ ಈ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.